ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಸಪ್ನೋ ಕಿ ರಾಣಿ, ಸಿಂಹಾದ್ರಿ, ಮಠ, ಸಂಯುಕ್ತ 2, ಸೈತಾನ್, ವಾವ್, ಯಾರು ಯಾರು ನೀ ಯಾರು ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿರುವ ಐಶ್ವರ್ಯ ಸಿಂಧುಗಿ ಇದೀಗ ಬಿಗ್ ಬಾಸ್ ಮನೆ ಸೇರಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿದ್ದಾರೆ. ಆಗಸ್ಟ್ 5, 1994ರಂದು ಜನಿಸಿದವರು ಐಶ್ವರ್ಯ ಸಿಂಧುಗಿ. 30 ವರ್ಷ ವಯಸ್ಸಿನ ಐಶ್ವರ್ಯ ಸಿಂಧುಗಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಡ್ಯಾಫೋಡಿಲ್ಸ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಐಶ್ವರ್ಯ ಸಿಂಧುಗಿ. ಶಾಲೆಯಲ್ಲಿ ಓದುವಾಗ ರಾಜ್ಯ ಮಟ್ಟದ ಹಾಕಿ ಆಟಗಾರ್ತಿಯಾಗಿದ್ದರು ಐಶ್ವರ್ಯ ಸಿಂಧುಗಿ. ಇವರು ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ವಾಲಿಬಾಲ್ ಪ್ಲೇಯರ್ ಕೂಡ ಹೌದು. ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪಿಯುಸಿ ಓದಿದ ಐಶ್ವರ್ಯ ಸಿಂಧುಗಿ MS ರಾಮಯ್ಯ ಕಾಲೇಜಿನಲ್ಲಿ ಪದವಿ ಪಡೆದರು. ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಐಶ್ವರ್ಯ ಸಿಂಧುಗಿ ಪದವೀಧರ. ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಡಿಗ್ರಿ ಪಡೆದ ಬಳಿಕ ಐಶ್ವರ್ಯ ಸಿಂಧುಗಿ ನೇರವಾಗಿ USಗೆ ತೆರಳಿದರು. ಐಶ್ವರ್ಯ ಸಿಂಧುಗಿ ಅಲ್ಲಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಇಂಟರ್ನ್ಶಿಪ್ ಆಗಿ ಕಾರ್ಯನಿರ್ವಹಿಸಿದರು. US ಹೋಟೆಲ್ನಲ್ಲಿ ಅಮೆರಿಕನ್ ಬಗ್ಗೆ ಹೆಚ್ಚು ಕಲಿತ ಐಶ್ವರ್ಯ ಸಿಂಧುಗಿಗೆ ಇಂಡಿಯನ್ ಮೆನ್ಯೂಸ್ ಅಳವಡಿಸೋದಕ್ಕೂ ಅವಕಾಶ ಲಭಿಸಿತು. ಇಡೀ ಕಿಚನ್ನ ಒಬ್ಬರೇ ಮ್ಯಾನೇಜ್ ಮಾಡೋದು ಹೇಗೆ ಅಂತಲೂ ಅಲ್ಲಿ ಐಶ್ವರ್ಯ ಸಿಂಧುಗಿ ಕಲಿತಿದ್ರಂತೆ. ಐಶ್ವರ್ಯ ಸಿಂಧುಗಿ ಅವರ ತಂದೆ ಸುರೇಶ್ ರುಚಿಕರವಾಗಿ ಅಡುಗೆ ಮಾಡ್ತಿದ್ರಂತೆ. ಅಡುಗೆ ಬಗ್ಗೆ ಐಶ್ವರ್ಯ ಸಿಂಧುಗಿಗೆ ಆಸಕ್ತಿ ಹುಟ್ಟಿದ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಪದವಿ ಪಡೆಯೋಕ್ಕೂ ಸ್ಫೂರ್ತಿ ಪಡೆದಿದ್ದು ತಂದೆಯಿಂದಲೇ. ತಮ್ಮದೇ ಸ್ವಂತ ರೆಸ್ಟೋರೆಂಟ್ ಆರಂಭಿಸಬೇಕು, ಉದ್ಯಮ ಶುರು ಮಾಡಬೇಕು ಎಂಬ ಆಸೆ ಕನಸು ಐಶ್ವರ್ಯ ಸಿಂಧುಗಿಗೆ ಆವರಿಸಿತ್ತು. ಆದರೆ ತಂದೆ ಸುರೇಶ್ ಹಠಾತ್ ಸಾವನ್ನಪ್ಪಿದರು. ಇದರಿಂದ ಐಶ್ವರ್ಯ ಸಿಂಧುಗಿ ಆರ್ಥಿಕ ನಷ್ಟವನ್ನು ಅನುಭವಿಸಿದ್ರು. ತಂದೆ ತೀರಿಕೊಂಡ ನಂತರ ಅಪ್ಪನ ಬಿಸ್ನೆಸ್ ನೋಡಿಕೊಳ್ಳಲು ಹೋದಾಗ ತುಂಬ ಜನ ಮೋಸ ಮಾಡಿಬಿಟ್ರು. ನಾವು ಕಳೆದುಕೊಂಡಿದ್ದೇ ಹೆಚ್ಚು ಎಂದಿದ್ದಾರೆ ಐಶ್ವರ್ಯ ಸಿಂಧುಗಿ. ಇನ್ನು ಐಶ್ವರ್ಯ ಸಿಂಧುಗಿ ಅವರ ತಾಯಿ ಕೂಡ ಸಾವನ್ನಪ್ಪಿದ್ರು. ಇವಾಗ ಐಶ್ವರ್ಯ ಸಿಂಧುಗಿ ಅವರ ಜೊತೆ ಇರೋದು ಅವರ ಸಿಂಬಾ ನಾಯಿ ಒಂದೇ. ಸದ್ಯ ಐಶ್ವರ್ಯ ಸಿಂಧುಗಿ ಅವರು ಬಿಗ್ ಬಾಸ್ ಸೀಸನ್ 11ರ ಮನೆಗೆ ಕಾಲಿಟ್ಟಿದ್ದಾರೆ.